ಬರ್ರಿ ನಾವು ಈಗ ಹೊರಗೆ ಹೊಂಟಿದ್ದೀವಿ. ಎಲ್ಲಿಗೆ ಅಂದ್ರೆ ಏನಾರ ಹೇಳ್ತಾನೆ ಬಿಟ್ಟು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ರೆಡಿ ಆಗಿಬಿಟ್ಟು ಒಂದು ಇವೆಂಟ್ ಐತಿ, ಅಲ್ಲಿ ಹೊಂಟಿದ್ದೀವಿ. ಕ್ರಿಶ್ಚಿಯನ್ ಇವೆಂಟ್. ಸೊ ಅಲ್ಲಿ ಏನೆಲ್ಲ ಇರ್ತದೆ, ಯಾವ ಥರ ಇರ್ತದೆ ಅನ್ನೋದನ್ನು ತೋರಿಸ್ತೀನಿ ಅಂತ, ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಆಲ್ರೆಡಿ ಲೇಟ್ ಆಗೈತಿ, 8 ಗಂಟೆ ಆಗಕ್ಕೆ ಬಂದೈತಿ. ಬೇಡ ಅಲ್ಲ ಇರಲಿ. ವಾಟರ್ ಬಾಟ್ಲ ಎನ್ವಲಪ್ ಕೊಡು ಅಂತ ಹೇಳ್ರಿ. 500 ರೂಪಾಯಿ ಚೇಂಜ್ ಮತ್ತು ಒಂದು ಎನ್ವಲಪ್. ಎನ್ವಲಪ್ ಅಂದ್ರೆ ಇದನ್ನ ಹೇಳೋದು. ಪ್ಯಾಕೆಟ್ ಅಂತ ಹೇಳ್ಬಿಟ್ಟು ನೀವು ಕೊಡ್ತಾರ ಅವ್ರು. ಪ್ಯಾಕೆಟ್ ಆಯಾರ್ ಪ್ಯಾಕೆಟ್ ಅಂತ. ಆಯಾ ಪ್ಯಾಕೆಟ್ ಆಯಾರ್ ಜಸ್ಟ್ ಪ್ಯಾಕೆಟ್ ಕೊಡ್ರಿ. ಆಯಾ ಪ್ಯಾಕೆಟ್ 500 ರೂಪಾಯಿ ಚೇಂಜ್ ಇಸ್ಕೋ. ಒಂದು ಗಿಫ್ಟ್ ಪ್ಯಾಕೆಟ್ನಾಗ ಹೇಳ್ತಾನೆ ಹೋಗಷ್ಟು. ನೀನು ಹೇಳು. ಚೇಂಜ್ ಕೊಡು ಅಂತ ಹೇಳೋ, ಕೊಡ್ತಾರೋ. ಗಾಡಿ ಒಂದು ಕಡೆ ಪಾರ್ಕ್ ಮಾಡಿ ಬಂದರು. ಸ್ಟಾರ್ ಅವೆನ್ಯೂ ಅನ್ನುವಂಥ ಒಂದು ಮ್ಯಾರೇಜ್ ಹಾಲ್ ನೋಡ್ರಿ. ಇಲ್ಲೇ ಈ ಥರ ಕಾಣತೈತಿ. ಒಳಗಡೆ ಇನ್ನೂ ಚೆನ್ನಾಗಿರ್ಬೇಕು. ಕ್ರಿಶ್ಚಿಯನ್ ಮದುವೆ ಅಂದ್ರೆ ಅವ್ರದ್ದೊಂಥರ ಡಿಫ್ರೆಂಟ್ ಆಗೇ ಇರ್ತೈತಿ ನೋಡ್ರಿ. ಸೊ ಏನಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಒಳಗೆ ತೆಗ್ದಿರುವಂಥ ಫೋಟೋಸ್ ಎಲ್ಲನೂ ಏನು ಮಾಡಿದಾರೆ ಅಂದ್ರೆ ಒಂದೊಂದೇ ಎಲ್ಲ ಕಡೆನೂ ಇಟ್ಟಿರ್ತಾರೆ. ಸೊ ಮಸ್ತ್ ಕಾಣ್ತಿರ್ತೈತಿ. ಇಲ್ಲಿ ನೋಡ್ಬೋದು, ಫಸ್ಟ್ ಒಂದು ಫೋಟೋ ಈ ಥರ ಹಾಕಿದಾರೆ. ಮತ್ತು ಫ್ಲವರ್ ಡೆಕೋರೇಷನ್ ಎಲ್ಲನೂ ಭಾರಿ ಆಗಿದಾವೆ. ನಾವು ಈ ಸಾರಿ ಏನು ಗಿಫ್ಟ್ ಅದು ತರಲಿಲ್ಲ ನೋಡ್ರಿ. ಅವಾಗ ಅವ್ರ ಮಗಳ ಮದುವೆ ಇತ್ತು, ಆ ಅಂಕಲ್ದ ಮಗಳ ಮದುವೆಗೆ ಒಂದು ಏನಂದ್ರೆ ಜ್ಯುವೆಲರಿ ಬಾಕ್ಸ್ ಗಿಫ್ಟ್ ಕೊಟ್ಟಿದ್ವಿ. ಮಸ್ತ್ ಇತ್ತದು. ಸೊ ಈಗ ನಮ್ಗೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ಹಂಗೆ ಎನ್ವಲಪ್ ಕೊಟ್ರಾಯ್ತು ಅಂತ ಹೇಳಿ ಬಂದ್ವಿ. ಸೊ ನೋಡ್ಬೋದು, ಇಲ್ಲಿ ಒಂದೊಂದೇ ಫೋಟೋ ಹಾಕಿದಾರ. ಮಸ್ತ್ ತಕ್ಕೊಂಡಾರ ಪ್ರೀ ವೆಡ್ಡಿಂಗ್ ಶೂಟ್ ಒಳಗೆ. ಸೊ ಎಲ್ಲ ಗ್ರೀನ್ ಮ್ಯಾಟ್ ಅದು ಹಾಕಿದ್ದೈತಿ ನೋಡ್ರಿ ಕೆಳಗಡೆ. ಒರಿಜಿನಲ್ ಅಲ್ಲದ ಗ್ರಾಸ ಮ್ಯಾಟ್ ಹಾಕಿದ್ದೈತಿ. ಸೊ ಆಲ್ರೆಡಿ ಭಾಳ ಜನ ಇದ್ದಾರೆ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಆ ಅಂಕಲ್ಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದಾರೆ. ಅವ್ರ ಕಡೆ ಭೇಟಿಯಾಗಿ ಎನ್ವಲಪ್ ಕೊಟ್ಬಿಡೋಣ ಅಂತ, ಆಮೇಲೆ ನಾವು ಆರಾಮಾಗಿ ಹೋಗ್ಬೋದಂತೇಳಿ. ಸೊ ಎಲ್ಲರೂ ಊಟಕ್ಕೆ ಹೋಗ್ಬಿಟ್ರು. ಸೊ ನಾವು ಕೂಡ ಊಟ ತೊಗೊಂಡು ಬಂದ್ವಿ. ಊಟ ಅಂತೂ ಮಸ್ತ್ ಇತ್ತು. ಸೊ ಇಲ್ಲಿ ಊಟಕ್ಕೆ ಕೂತಿದ್ವಿ ನಾವು. ಅವರು ಮದುವೆ ಆದವರು ಎಂಟ್ರಿ ಇತ್ತು ನೋಡ್ರಿ ಅವ್ರದ್ದು. ಸೊ ಅಲ್ಲಿಂದ ಡಾನ್ಸ್ ಮಾಡ್ಕೊಂಡು ಬರಾಕ್ತಿರ. ಮಸ್ತ್ ಎಲ್ಲರೂ ಎದ್ದೆದ್ದು ನಿಂತು ನೋಡಾಕತ್ತಿದ್ರು. ಮೊದಲು ನಾವು ಮಗಳ ಮದುವೆಗೆ ಹೋದಾಗ ಫಸ್ಟು ಅವ್ರಿಗೆಲ್ಲ ಭೇಟಿ ಆಗಿ ಆಮೇಲೆ ಊಟಕ್ಕದು ಹೋಗಿದ್ವಿ. ಬಟ್ ಈ ಸಾರಿ ಅವ್ರು ಬರೋದು ಲೇಟ್ ಆಯ್ತಾ, ಅದಕ್ಕೆ ಊಟ ಮಾಡಕ್ಕೆ ಕೂತ್ರೆ ಎಲ್ಲರೂ. ಸೊ ನಾವು ಊಟ ಮಾಡಕ್ಕೆ ಪ್ಲೇಟ್ ತೊಗೊಂಡು ಬಂದು ಕೂತಿದ್ವಿ. ಅಲ್ಲಿ ನೋಡ್ಬೋದು, ಎಲ್ಲ ಏನೋ ಅಂತಾರೆ ನೋಡ್ರಿ ಅದಕ್ಕೆ, ಅದೆಲ್ಲ ಹಚ್ಚಿದಾರ. ಸೊ ಹೊಗೆ ಎಲ್ಲ ಬರಾಕತ್ತೈತಿ. ನೋಡ್ಬೋದಲ್ಲಿ ಮದುಮಕ್ಳು ಡಾನ್ಸ್ ಮಾಡಾಕತ್ತಾರ. ಇಬ್ಬರು ಕಪಲ್ಸ್ ಡಾನ್ಸ್ ಮಾಡ್ಕೊಂಡು ನಕ್ಕೊಂಡು ಬರಾಕತ್ತಾರ. ಸೊ ಅದು ಅವ್ರದ್ದೊಂಥರ ಡಿಫ್ರೆಂಟ್ ಆಗಿರ್ತೈತಿ ನೋಡ್ರಿ, ಡ್ಯಾನ್ಸ್ ಮಾಡೋದು ಮತ್ತು ಅವ್ರ ಡ್ರೆಸ್ಸಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ. ನಮ್ಮ ಹಿಂದೂ ಮ್ಯಾರೇಜ್ ಒಳಗೆ ಆ ಥರ ಎಲ್ಲ ಇರಂಗಿಲ್ಲ. ನಮ್ದು ಒಂಥರ ಮುಜುಗರ ಆಗೋ ಥರ ನಾರ್ಮಲ್ ಆಗಿ ಬರೋದದು ಮಾಡ್ತಿರ್ತಾರೆ. ಸೊ ಅವ್ರು ಹಂಗಿಲ್ಲ, ಫುಲ್ ಜೋಶ್ ಒಳಗಿರ್ತಾರೆ. ನೋಡ್ಬೋದು ಇಲ್ಲಿ ಚೀರ್ಕೊಂಡು ಕೂಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲರಿಗೆ ಹಾಯ್ ಮಾಡ್ಕೊಂಡು ಬರಾಕತ್ತಾರ. ಕಪಲ್ಸ್ ಸ್ಟೇಜ್ ಮ್ಯಾಗ ಹೋಗಿ ನಿಂತರ ನೋಡ್ರಿ. ಸೊ ನಾನು ಕೂಡ ಊಟ ಮಾಡಕ್ಕೆ ಕೂತ್ಕೊಂಡೆ. ಸೊ ಊಟಕ್ಕೆ ಈ ಥರ ಐತಿ, ಎಲ್ಲನೂ ಮಸ್ತ್ ರೆಸಿಪಿ ಇರ್ತೈತಿ. ಸೊ ಏನಂದ್ರೆ ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಜ್ಯೂಸು ಐಸ್ ಕ್ರೀಮು ಈ ಥರ ಎಲ್ಲ ಕೊಡ್ತಾರೆ. ಬಟ್ ನಾವು ಸ್ವಲ್ಪ ಬರೋದು ಲೇಟ್ ಮಾಡಿದ್ವಿ. ಬಂದಾಗ ಇತ್ತು, ಬಟ್ ನಾವು ಹೋಗಿ ತೊಗೊಳ್ಳಿಲ್ಲ. ಆಮೇಲೆ ಹಂಗೆ ಕುತ್ಕೊಂಡು ಡೈರೆಕ್ಟ್ ಊಟಕ್ಕೆ ಬಂದ್ಬಿಟ್ವಿ. ಇಲ್ಲಿ ಒಂದೊಂದೇ ಫೋಟೋಸ್ ಅವ್ರಿಗೆ ತೋರಿಸಿ ಏನೋ ಅವ್ರಿಗೆ ಸರ್ಪ್ರೈಸ್ ಮಾಡಾಕತ್ತಿದ್ದಾರೆ ನೋಡ್ರಿ. ಸೊ ಅದು ಸರ್ಪ್ರೈಸ್ ಮುಗಿದ ತಕ್ಷಣ ಫೋಟೋಸ್ ಮತ್ತಂತಂದು ಇಡಾಕತ್ತಿದ್ರು. ಆಮೇಲೆ ನಾವು ಊಟ ಮುಗಿಸ್ಕೊಂಡು ಹಂಗೆ ಈ ಕಡೆ ಬಂದ್ವಿ. ಯಾಕಂದ್ರೆ ಎಲ್ಲ ಲೈನ್ ನೋಡ್ಬೋದು ನೀವು, ಎಷ್ಟು ಐತೆ ನೋಡ್ರಿ. ಹೋಗಿ ಅವ್ರಿಗೆ ವಿಶ್ ಮಾಡಕ್ಕಂತ ಹೇಳಿ ಅಷ್ಟೊಂದು ಜನ ನಿಂತಿದ್ದಾರೆ. ನನಗಂತೂ ನಿಲ್ಲಕ್ಕಾಗಂಗಿಲ್ಲ. ಅದಕ್ಕೆ ನಾನು, ಚಿನ್ನು ಮತ್ತು ಮಮ್ಮಿ ಒಂದು ಕಡೆ ಚೇರ್ ಮ್ಯಾಗ ಕುತ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ, ಸ್ವಲ್ಪ ನೀವು ಮುಂದೆ ಸ್ಟೇಜ್ ಹತ್ರ ಹೋದಾಗ ನಾನು ಬರ್ತೇನೋ ಅಂಥೇಳಿ. ಓಕೆ ನೀವು ಕುತ್ಕೋರಿ ಅಂತಂದಿದ್ರು. ಅದಕ್ಕೆ ಕೂತಿದ್ವಿ. ಆಮೇಲೆ ಇಲ್ಲೇ ಒಂದಷ್ಟು ಲೈಟಿಂಗ್ ಅದು ಇದ್ದು ನೋಡ್ರಿ. ಅಲ್ಲಿ ಫೋಟೋ ತೆಗಿಪಾ ಅಂತ ಹೇಳಿ ನಮ್ಮ ಚಿನ್ನು ಕರೆದಿದ್ನಿ. ಅವ ಫೋಟೋ ಮತ್ತು ವಿಡಿಯೋದು ಮಾಡಾಕತ್ತಿದ್ದ. ಮಸ್ತ್ ಅನ್ಸಾತಿತ್ತು. ಸೊ ಜನ ಅಂತೂ ಫುಲ್ಲು ಅದಾರ. ಈ ಲೈನ್ ಎಲ್ಲ ಮುಗಿಬೇಕಂದ್ರೆ ಲೇಟ್ ಭಾಳ ಆಗ್ತೈತಿ.
ಚಿನ್ನು ನೋಡ್ಕೊಂಡು ಬಂದ ನೋಡ್ರಿ. ಪಪ್ಪ ಇಲ್ಲಿ ಸ್ಟೆಪ್ಸ್ ಹತ್ರನ ಅದಾರ, ಬಾ ಹೋಗೋಣಂತ ವಿಶ್ ಮಾಡಾಕ ಅಂತ ಹೇಳಿ ಕರ್ಯಾಕ್ ಬಂದಿದ್ದ. ಅದಕ್ಕೆ ನಾನು ಕೂಡ ಬಂದೆ. ನೋಡ್ಬೋದು ಇಲ್ಲಿ ಇನ್ನೊಂದು 2 ಸ್ಟೆಪ್ ಹತ್ತಿದ್ರೆ ಸಾಕ ಸ್ಟೇಜ್ ಮ್ಯಾಗ ಹೋಗಿ ವಿಶ್ ಮಾಡ್ಬೋದು. ಮಮ್ಮಿ ನಾ ಬರೋದಿಲ್ಲ, ನಾ ಕುತ್ಕೋತೇನೋ, ನೀವು ಅಷ್ಟ ಹೋಗ್ರಿ, ಹೋಗಿ ವಿಶ್ ಮಾಡಿ ಬರ್ರಿ ಅಂತ ಅಂದ್ರು. ಅದಕ್ಕೆ ನಾವು ಅಷ್ಟ ಬಂದ್ವಿ. ನಾವು ವಿಶ್ ಮಾಡಿ ಈಗ ಮತ್ತೆ ಹೊರಗಡೆ ಬಂದ್ವಿ ನೋಡ್ರಿ. ಏನಂದ್ರ ಹೋಗೋಣ ನಡಿ ಏನಂತ ಅನ್ನತ್ತಿದ್ರ. ನಾನು ಇನ್ನೊಂದು 5 ನಿಮಿಷ ಕೂಡೋಣಂತ ಆಮೇಲೆ ಹೋಗೋಣಂತ ಹೇಳಾಕತ್ನಿ. ಅದಕ್ಕೆ ಆಯ್ತಂದ್ರು. ಇಲ್ಲಿ ಸ್ಕ್ರೀನ್ ಮ್ಯಾಗ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ದ ಫೋಟೋಸ್ ಮತ್ತು ವಿಡಿಯೋ ಅದು ಎಲ್ಲ ಪ್ಲೇ ಮಾಡಾಕತ್ತೀರಿ ನೋಡ್ರಿ. ಮಸ್ತ್ ಮಸ್ತ್ ಇದ್ದುವ ಎಲ್ಲ ಬೀಚ್ ಕಡೆ ಇದ್ದುವ ಮತ್ತು ಡ್ರೈವಿಂಗ್ ಮಾಡೋದ ಈ ಥರ ಏನೇನೋ ಥೀಮ್ ಒಳಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದಿತ್ತು. ಸೊ ಕಪಲ್ಸ್ ಇವರ ನೋಡ್ರಿ. ಅವಾಗಲೇ ತೋರ್ಸಕ್ ಆಗ್ಲಿಲ್ಲ, ಅದಕ್ಕೆ ಈಗ ತೋರಿಸಿದ್ನಿ. ಸೊ ಟೈಮ್ ಆಗೈತಿ, ಇನ್ನೇನ ನಾವು ಹೋಗ್ಬೇಕ ಮನೆಗ. ಯಾಕಂದ್ರ ಟೈಮ್ ಭಾಳ ಅಂದ್ರೆ ಭಾಳ ಲೇಟ್ ಆಗ್ತೈತಿ ನೋಡ್ರಿ ಕ್ರಿಶನ್ ಮದ್ವೆ. ಸೊ ರಾತ್ರಿ 10 ಗಂಟೆ ಆಗೈತೆ ಅನ್ಕೋತೇನೆ ಈಗ. ಸೊ ಅದಕ್ಕೆ ಎಲ್ಲಾರು ಊಟ ಮಾಡಿ ಹೋಗಾಕತ್ತಿದ್ರ. ಒಂದಷ್ಟು ಮಂದಿ ಹಂಗ ಕೂತಿದ್ರ. ನಮ್ಮ ಹಸ್ಬೆಂಡ್ ಅವರು ಮುಂದೆ ಹೋದ್ರು ನೋಡ್ರಿ. ನಾನು ಹಿಂದಿಂದ ಹೋಗಾಕತ್ತೇನ. ನಮ್ಮ ಮನೆ ಕಡೆ ಅಂದ್ರೆ ಏರಿಯಾ ಕಡೆದವ್ರು ಎಲ್ಲಾರು ಭಾಳ ಜನ ಬಂದಿದ್ರು. ಹಂಗ ಭೇಟಿ ಆದಂಗ ಮಾತಾಡ್ಸ್ಕೊಂಡು ಹೋಗಾಕತ್ತಿದ್ವಿ. ಇಲ್ಲೇ ಮಾತಾಡ್ಕೊಂಡು ನಿಂತಾರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು. ಗಾಡಿ ಒಂದ್ ಕಡೆ ಪಾರ್ಕ್ ಮಾಡಿದಾರ. ಸೊ ಅದನ್ನೆಲ್ಲ ತಗೊಂಡ್ ಬರ್ಬೇಕಂದ್ರ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು ಅನ್ಕೋತೇನ. ಇಲ್ಲೊಂದೆರಡು ಫೋಟೋಸ್ ಅದು ತಕೊಳ್ಬೇಕಂತ ಮಾಡಿದ್ವಿ, ತಕೊಳಕ್ ಆಗ್ಲಿಲ್ಲ. ನೋಡಿ ಪಟಾಕಿ ಬೇಕಾ? ಬಟಾಟಿ ಪಟಾಕಿ ಪಟಾಕಿ ಗಿಟಾಕಿ ಏನೂ ಇಲ್ಲ ಅಲ್ಲಿ ಇಲ್ಲೇ ಬಿದ್ದತ್ಲ ಅಂಥವೆಲ್ಲ ನೀ ಏನು ಇದ್ದ ಮಾಡಾಕಿ ಕರೆಂಟ್ ಹಿಡ್ಕಾಕ್ ಹೋಗಿ ಕರೆಂಟ್ ಅದು ಅಮ್ಮಗೆ ತೆಗಿ ಮೊದ್ಲು. ಅಮ್ಮ ಕುಂಡ್ರಿ, ನೀನು ಕುಂತು ಬಿಡ, ನಾ ಹೋಗ್ತೇನೆ ಆಮೇಲೆ. ಹತ್ತೀನಿ ಮೊದ್ಲು ಹತ್ಕೊಂಡ್ರ ಸುಂದ್ರಿ ಹಿಂಗ ಕುಂಡ್ರಕಿ. ಗುಡ್ ಗರ್ಲ್. ಅವ್ ಬರೋದೇ ಇಲ್ಲನ? ಹಾಂ ನಡಿ ನೀವು. ಈಗ ಜಸ್ಟ್ ಬಂದಿವಿ ನೋಡ್ರಿ. 10:30 ಆಗೈತಿ. ಊಟ ಎಲ್ಲ ಮುಗಿಸ್ಕೊಂಡು ಆರಾಮ್ ಕೂತು ಬಂದ್ವಿ. ಸ್ವಲ್ಪ ಏನೋ ಸುಸ್ತಾಯ್ತು. ಯಾಕಂದ್ರೆ ಅಲ್ಲಿ ಊಟದ ಟೈಮ್ದಾಗ ನಮ್ಮ ಹಸ್ಬೆಂಡ್ ಅವರು ಐಸ್ ಕ್ರೀಮ್ ಮತ್ತು ಜ್ಯೂಸ್ ನೋಡಿ ಬರ್ತೀನಂತ ಹೋಗಿದ್ರು. ಯಾಕಂದ್ರೆ ಕ್ರಿಶನ್ ಮದುವೆ ಅಲ್ಲ, ಸ್ಟಾರ್ಟಿಂಗ್ ಹೋದ ತಕ್ಷಣ ಅಂದ್ರೆ ಇದು ಜ್ಯೂಸ್ ಐಸ್ ಕ್ರೀಮ್ ಈ ಥರ ಎಲ್ಲ ಕೊಡ್ತಾರೆ ಟೇಬಲ್ ಮ್ಯಾಗ ತಂದು. ಸೊ ನಾವು ಹೋಗಿ ಫ್ರಂಟ್ ಇದ್ರೊಳಗೆ ಕೂತಿದ್ವಿ. ಅದಕ್ಕೆ ತೊಗೊಂಡು ಬರ್ತೀನಂತ ಹೋದವ್ರು. ಆಮೇಲೆ ಡೈರೆಕ್ಟ್ ಊಟದ ಇದ್ರೊಳಗೆ ಹೋಗಿಬಿಟ್ಟಾರ. ಆಮೇಲೆ ಫೋನ್ ಹಚ್ಚಿ ಊಟನ ಸ್ಟಾರ್ಟ್ ಆಗಿತ್ತು, ಊಟ ಮಾಡೋಣ ಬರ್ರಿ ಅಂಥೇಳಿ. ನಾನು ಅಲ್ಲಿ ಪ್ಲೇಸ್ ಹಿಡ್ಕೊಂಡಾರಂತ ನಾ ತಿಳ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಪ್ಲೇಸೇ ಹಿಡ್ಕೊಂಡಿಲ್ಲ, ಹಂಗೆ ಕರೆದ್ಬಿಟ್ರು. ಅಲ್ಲಿ ನಿಂತು ಸಾಕಾಯ್ತು. ಚೇರ್ ಕೂತ್ಕೋಬೇಕಂದ್ರೆ ಚೇರ್ನ ಇಲ್ಲ ನೋಡ್ರಿ. ಎಲ್ಲರೂ ಬಂದು ಕೂತ್ಕೊಂಡ್ಬಿಡತ್ತಾರ ಫ್ಯಾಮಿಲಿ. ಹಾಗಾಗಿ ಎಷ್ಟು ಹೊತ್ತು ನಿಂತ್ನಿ. ಆಮೇಲೆ ನಮ್ಮ ಹಸ್ಬೆಂಡ್ ಅವರ ಪ್ಲೇಟ್ 2 ತೊಗೊಂಡಿದ್ರ. ಚಿನ್ನು 2 ತೊಗೊಂಡಿದ್ದ, ಅವ್ರು 2 ಅಂದರೆ ಮಮ್ಮಿಗೊಂದು ನನಗೊಂದು ಅಂಥೇಳಿ. ಸೊ 4 ಪ್ಲೇಟ್ ತೊಗೊಂಡಿದ್ರು. ಆಮೇಲೆ ತೊಗೊಂಡು ಕೊಟ್ಟರು. ಮುಂದೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ಊಟ ಅಂತೂ ಸಖತ್ತಾಗಿತ್ತು. ಯಾಕಂದ್ರೆ 3 ಟೈಪ್ಸ್ ಚಿಕನ್ ಇತ್ತು. ಡಿಫ್ರೆಂಟ್ ಇದನ್ನು ಮಾಡಿದ್ದು ಕುಕ್ಕಿಂಗ್. ಸೊ ಎಲ್ಲ ಊಟ ಮಾಡಿ ಆರಾಮ್. ನೀರಂತೂ ಸಿಕ್ಕಾಪಟ್ಟೆ ಕುಡ್ಸಾಕತೈತೆ ಹಂಗೆ, ಬೇಸಿಗೆಗಾಲ ಬಿಸಿಲು ಅದಕ್ಕೆ. ಆಮೇಲೆ ಮಾತಾಡೋಕ್ಕಾಗತ್ತೆ ನೋಡ್ರಿ, ಫುಲ್ ಸುಸ್ತು. ಈಗ 9 ಮಂತ್ ಒಳಗಂತೂ ಫುಲ್ ಅಂದ್ರೆ ಫುಲ್ ಮಾತಾಡೋಕ್ಕಾಗಂಗಿಲ್ಲ, ತೇಕತ್ತೈತೆ ಕಂಟಿನ್ಯೂಸ್ ಆಗಿ. ಸೊ ನಾನು ಯಾವ ಥರ ರೆಡಿಯಾಗಿದ್ದೆ ಅಂತ ನೋಡಿದ್ರಿ. ಸೊ ಆಮೇಲೆ ಊಟ ಮಾಡಾದ್ಮೇಲೆ ಹೋಗಿ ವಿಶ್ ಮಾಡಿ ಬಂದ್ವಿ ಮನೆಗೆ. ಇನ್ನೊಂದು ಏನಂದ್ರೆ, ಈಗ 9 ಮಂತ್ ಮುಗ್ಯಾಕೆ ಬಂದಿತ್ತು ನೋಡ್ರಿ ನನಗೆ. ಇನ್ನೊಂದು ಎಷ್ಟಂದ್ರೆ 4 ಡೇಸ್ ಅಷ್ಟೇ ಐತಿ. 4 ಡೇಸಿಗೆ ಅಂದ್ರೆ ನನಗೆ 9 ಮಂತ್ ಕಂಪ್ಲೀಟ್ ಆಗಿಬಿಡ್ತದೆ. ಡೇಟ್ ಕೊಟ್ಟಿದ್ದು ನೋಡಿದ್ರೆ ಇನ್ನು ಓನ್ಲಿ 1 ವೀಕ್, 1 ವೀಕ್ ಅಲ್ಲ, 6, 7, 8, 9, 10
10 ಡೇಸ್ ಅಷ್ಟೇ ಐತಿ ನಂಗೆ ಕೊಟ್ಟಿರೋ ಡೇಟ. ಸೊ 10 ಡೇಸ್ ಒಳಗೆ ಇದೊಂದು ಇವೆಂಟ್ ಐತಿ ರಿಸೆಪ್ಷನ್ದು ಅಂಥೇಳಿ. ಇದೊಂದು ಮುಗಿಸೇ ಬಿಡೋಣಂತ. ನನ್ನ ಪ್ರೆಗ್ನೆನ್ಸಿ ಇದ್ರೊಳಗೆ ಲಾಸ್ಟ್ ಐತಿ. ಇದೊಂದು 9 ಮಂತ್ ಒಳಗೆ ಇದನ್ನೂ ಒಂದು ಹೋಗಿ ಬರೋಣಂತ. ಇದೊಂದು ಅಂದ್ಕೊಂಡು ಹೋಗಿದ್ನಿ. ನಮ್ಮ ಹಸ್ಬೆಂಡ್ ಅವರ ಈ ಟೈಮ್ ಒಳಗೆ ಇನ್ನು ಬರೀ 10 ಡೇಸ್ ಐತಿ, ಹಂಗೆ ನೋಡಿದರೆ 9 ಮಂತ್ ಕಂಪ್ಲೀಟ್ ಆಗಿ ಬರೀ 4 ಡೇಸ್ ಐತಿ, ಬೇಕಾ ನಿಂಗೆ ಹೋಗೋದು ಅನ್ನತ್ತಿದ್ರು. ಹಾಂ ಬೇಕಂದ್ರೆ ಬೇಕಂತ ಹೇಳಿದ್ನಿ, ಕರ್ಕೊಂಡೋಗಿದ್ರು. ಫೈನಲಿ 9 ಮಂತ್ ಯಾಕೆ 4 ಡೇಸ್ ಇದ್ದಾಗ ಆ್ಯಕ್ಚುಲಿ ಅವ್ರು ಡೇಟ್ ಕೊಟ್ಟಿರೋ ಪ್ರಕಾರ ಇನ್ನೊಂದು 10 ಡೇಸ್ ಅಷ್ಟೇ ಡೆಲಿವರಿ ಡೇಟ್. ಸೊ ಫೈನಲಿ ಲಾಸ್ಟ್ ಇವೆಂಟ್ ಅಂತ ಅಂದ್ಕೊಂಡಂಗೆ ಗೊತ್ತಿಲ್ಲ, ಅದೊಂದು ಮುಗಿಸ್ಬಿಟ್ಟು ನೋಡ್ರಿ. ಸೊ ಫುಲ್ ಶೆಕೆ ಆಗತ್ತೈತಿ, ಬೆವರಂತೂ ಸಿಕ್ಕಾಪಟ್ಟಿ ಬರೋದ. ಹೋಗೋದೇ ಬೇಡ ಅನ್ನತ್ತಿರೋರು ಆ್ಯಕ್ಚುಲಿ. ಮತ್ತು ನಾ ಹೋಗ್ಲಿಲ್ಲ ಅಂದ್ರೆ ಇವ್ರು ಹೋಗ್ತಿರ್ಕಿಲ್ಲಲ್ಲ ಹೋಗ್ತಿದ್ದೆ, ದೂರ ನಿಂತ ಅಷ್ಟು ಫಿಶ್ ಹಿಂಗೆ ಹೋಗಿ ಏನದ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಊಟನೂ ಮಾಡ್ದೆ ಓಡಿ ಬಂದುಬಿಡ್ತಿದ್ರು. ನನಗೆ ಹಾಗೆಲ್ಲ ಇಷ್ಟ ಆಗಂಗಿಲ್ಲ. ಹೋದ್ರೆ ಊಟನೂ ಮಾಡಬೇಕು, ವಿಶ್ಶು ಮಾಡಬೇಕು, ಫೋಟೋನ ತಗೊಳ್ಬೇಕು, ಬರಬೇಕು. ಹೋಗಿದ್ದಕ್ಕೂ ಒಂದು ಸಾರ್ಥಕ. ಸೊ ಹೋಗಿ ಬಂದ್ವಿ. ಇನ್ನೊಂದು 10 ಡೇಸ್ ಐತಿ ಅವ್ರು ಕೊಟ್ಟಿರೋ ಡೇಟ್ ಪ್ರಕಾರ. ನೋಡೋಣಂತ ಮತ್ತೆ ಯಾವ್ದಾರ ಇವೆಂಟ್ ಇದ್ರೆ ಇನ್ವೈಟ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಂಡೇನ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ತದೆ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.